ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ಗೆ ಕನಿಷ್ಠ ಸವಲತ್ತುಗಳನ್ನು ಕಲ್ಪಿಸಿಕೊಡೋದಕ್ಕೆ ಈಗಾಗಲೇ ಕೋರ್ಟ್ ಆದೇಶವನ್ನು ನೀಡಿದೆ. ಅದರಂತೆ ಜೈಲಿನಲ್ಲಿ ನಟ ದರ್ಶನ್ಗೆ ಬೆಳಿಗ್ಗೆ ಮತ್ತು ಸಂಜೆ 40 ನಿಮಿಷ ವಾಕ್ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಕೋರ್ಟ್ ವಿಚಾರಣೆಯ ವೇಳೆ ನ್ಯಾಯಾಧೀಶರ ಎದುರು ನನಗೆ ವಿಷ ಕೊಟ್ಟುಬಿಡಿ, ನನಗೆ ಜೈಲು ಜೀವನ ಸಾಕಾಗಿದೆ, ಬಿಸಿಲು ನೋಡಿ ತಿಂಗಳಾಯಿತು, ಫಂಗಸ್ ಸಮಸ್ಯೆ ಆಗಿದೆ ಅಂತೆಲ್ಲ ದರ್ಶನ್ ಗೋಗರ್ದಿದ್ರು. ಹಾಗಾಗಿ ಈಗ ಕೆಲವೊಂದು ಸವಲತ್ತುಗಳನ್ನು ಕೊಡೋದಕ್ಕೆ ಆದೇಶವಾಗಿದೆ. ಅದರಂತೆ ಕಲ್ಪಿಸ್ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ. ಏನೇನೋ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಹಾಗಾದರೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ ದರ್ಶನ್ಗೆ ಕನಿಷ್ಠ ಸವಲತ್ತುಗಳನ್ನು ನೀಡಿದ್ದಾರೆ ಅಧಿಕಾರಿಗಳು. ಜೈಲಿನಲ್ಲಿ ಕನಿಷ್ಠ ಸವಲತ್ತು ಮ್ಯಾನ್ಯುಯಲ್ಸ್ ಪ್ರಕಾರ ಕೊಡಬೇಕಾಗಿತ್ತು, ಇದನ್ನೆಲ್ಲ ಕೊಟ್ಟಿರಲಿಲ್ಲ. ಈಗ ಕೋರ್ಟ್ ಕೊಡಿ ಅಂತ ಹೇಳಿದೆ. ದರ್ಶನ್ಗೆ ಬೆಳಿಗ್ಗೆ ಮತ್ತು ಸಂಜೆ ವಾಕ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲಿ ಅಂತಂದರೆ ಬ್ಯಾರಕ್ನಲ್ಲೇ, ಕಾರಿಡಾರ್ ಇರುತ್ತಲ್ಲ, ಬ್ಯಾರಕ್ ಕಾರಿಡಾರ್ನಲ್ಲೇ ಅವಕಾಶ. ಸುಮಾರು 40 ನಿಮಿಷ ವಾಕ್ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆ ಮತ್ತು ಸಾಯಂಕಾಲ 40 ನಿಮಿಷ ವಾಕ್ ಮಾಡಬಹುದು. ಎಲ್ಲಿ ಅಂದರೆ ಆ ಬ್ಯಾರಕ್ನ ಕಾರಿಡಾರ್ ಏನಿರುತ್ತೆ ಆ ಕಾರಿಡಾರ್ನಲ್ಲೇ ವಾಕ್ ಮಾಡಬೇಕು. ದರ್ಶನ್ ವಾಕ್ ಮಾಡುವಾಗ ವಿಚಾರಣಾಧೀನ ಕೈದಿಗಳು ವಾಕ್ ಮಾಡುವಂತಿಲ್ಲ. ಅಂದರೆ ಭದ್ರತಾ ದೃಷ್ಟಿಯಿಂದ ದರ್ಶನ್ ಟೈಮಿಂಗ್ಸ್ನಲ್ಲಿ ಬೇರೆಯವರು ಯಾರು ಕೂಡ ವಾಕ್ ಮಾಡೋ ಹಾಗಿಲ್ಲ. ದರ್ಶನ್ ವಾಕ್ ಮುಗಿದ ಮೇಲೆ ಬೇಕಾದರೆ ಇತರೆ ಕೈದಿಗಳು ವಾಕಿಂಗನ್ನು ಮಾಡ್ಕೋಬಹುದು. ದರ್ಶನ್ರ ಎಲ್ಲ ಚಲನವಲನ CCTV ಕಣ್ಗಾವಲನ್ನು ಇರಿಸಲಾಗಿದೆ. ಪ್ರತಿಯೊಂದು ಮೂಮೆಂಟ್ಸು ಕೂಡ ಅದರಲ್ಲಿ ರೆಕಾರ್ಡ್ ಆಗುತ್ತೆ. ದರ್ಶನ್ ಸೆಲ್ ಬಳಿ ಇರತಕ್ಕಂಥ ಸಿಬ್ಬಂದಿ ಬಾಡಿ ವೋರ್ನ್ ಕ್ಯಾಮ್ರಾವನ್ನು ಕಡ್ಡಾಯವಾಗಿ ಧರಿಸಬೇಕು. ಅದರಲ್ಲೂ ಎಲ್ಲ ರೆಕಾರ್ಡ್ ಆಗಬೇಕು ಅಂತಂದ್ಬಿಟ್ಟು ಯಾರನ್ನು ಆ ಕೆಲಸಕ್ಕೆ ನಿಯೋಜನೆ ಮಾಡ್ತಾರೆ ಆ ಸೆಲ್ ಬಳಿ ಇರುವಂತಹ ಸಿಬ್ಬಂದಿ ಬಾಡಿ ವೋರ್ನ್ ಕ್ಯಾಮ್ರಾವನ್ನು ಕಡ್ಡಾಯವಾಗಿ ಹಾಕಬೇಕು ಅಂತಕ್ಕಂಥದ್ದು ಈಗ ನಿರ್ಧಾರಕ್ಕೆ ಈಗಾಗಲೇ ಬಂದಿದ್ದಾರೆ.